ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡ್ತಾ ಇದೆಯಾ ಸೋಲಿನ ಭೀತಿ? ಉಮೇಶ್ ಜಾಧವ್ ಸ್ಪರ್ಧೆಯಿಂದ ಹೆದರಿದ್ರ ಕಾಂಗ್ರೆಸ್ ಸಂಸದೀಯ ನಾಯಕ ಇದೇ ಮೊದಲ ಬಾರಿಗೆ ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿದ್ರು. ತಮ್ಮ ರಾಜಕೀಯ ಜೀವನದಲ್ಲೇ ಮೊದಲ ಬಾರಿ ಬೂತ್ ಮಟ್ಟದ ಸಭೆಯನ್ನ ನಡೆಸಿದ್ರು. ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ನಲ್ಲಿ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಿದ್ರು. ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವ ಯಾದಗಿರಿಯ ಗುರುಮುಟ್ಕಲ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯನ್ನ ನಡೆಸಿದ್ರು. ಗುರುಮುಟ್ಕಲ್ ಕ್ಷೇತ್ರದಿಂದಲೇ 7 ಬಾರಿ ಶಾಸಕರಾಗಿ ಖರ್ಗೆ ಆಯ್ಕೆಯಾಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆಗೆ ಕಾಡ್ತಾ ಇದೆಯಾ ಸೋಲಿನ ಭೀತಿ? ಯಾಕಂತಂದ್ರೆ ಉಮೇಶ್ ಜಾಧವ್ ಸ್ಪರ್ಧೆಯಿಂದ ಕಾಂಗ್ರೆಸ್ ಸಂಸದೀಯ ಕ್ವೆಶ್ಚನ್ ಇಲ್ಲಿ ಕಾಡ್ತಿದೆ. ಯಾಕಂತಂದ್ರೆ ಇದೇ ಮೊದಲ ಬಾರಿಗೆ ಅವರು ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆ ಸಭೆಯನ್ನ ನಡೆಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಭೆ ನಡೆಸುವಂತಹ ಚಾನ್ಸಸ್ ಕೂಡ ಇದೆ. ಸೊ ತಮ್ಮ ರಾಜಕೀಯ ಜೀವನದಲ್ಲೇ ಇದೇ ಮೊದಲ ಬಾರಿಗೆ ಅವರು ಬೂತ್ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮುಟ್ಕಲ್ನಲ್ಲಿ ಕಾರ್ಯಕರ್ತರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಖರ್ಗೆಗೆ ಕಾಡ್ತಿದ್ಯಾ ಹೇಗೆ ಸೋಲಿನ ಭೀತಿ ಅಂತ? ಖಂಡಿತವಾಗ್ಲೂ ನಮ್ರತ ಏನೊಂದು ಇವತ್ತ ಕಲಬುರಗಿ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿ ಇವತ್ತೇನು ಗುರುಮಿಟ್ಕಲ್ನಲ್ಲಿ ಏನೊಂದು ಕಾಂಗ್ರೆಸ್ನ ಒಂದು ಪ್ರಮುಖ ಒಂದು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಕಚೇರಿಯನ್ನು ಕೂಡ ಇವತ್ತು ಒಂದು ಗುರುಮಿಟ್ಕಲ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಏನೊಂದು ಚಿಂಚೋಳಿ ಉಮೇಶ್ ಜಾಧವ್ ಅವರು ಒಂದು ಬಿಜೆಪಿ ಸೇರ್ಪಡೆ ನಂತರ ಏನು ಮಲ್ಲಿಕಾರ್ಜುನ್ ಖರ್ಗೆ ಇವರದ ಒಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರ ಅಂತಕ್ಕಂತ ಮಾಹಿತಿ ಕೇಳಿ ಬರ್ತಿದ್ದ ಹಿನ್ನೆಲೆಯಲ್ಲಿ ಅದಕ್ಕೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆದರಿದ್ದಾರೆ ಅಥವಾ ಮೊನ್ನೆ ಒಂದು ಏನು ಗುಲ್ಬರ್ಗಲ್ಲಿ ನಡೆದಕ್ಕಂತ ಒಂದು ಬಿಜೆಪಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಅದಕ್ಕೂ ಕೂಡ ಒಂದು ಬೆದರಿದ ಹಿನ್ನೆಲೆಯಲ್ಲಿ ಏನೊಂದು ತಳಮಟ್ಟದಲ್ಲಿ ಏನು ಕಾರ್ಯಕರ್ತರು ಯಾವೊಬ್ಬ ಕಾರ್ಯಕರ್ತರನ್ನು ಕಡೆಗಣಿಸಬಾರದು ಅಂತಕ್ಕಂಥದ್ದು ಬೂತ್ ಮಟ್ಟದಲ್ಲಿ ಹಿಡ್ಕೊಂಡೇ ಒಂದು ಬೂತ್ ಮಟ್ಟದಲ್ಲೇ ಒಂದು ಕಾರ್ಯಕರ್ತರ ಸಭೆಯನ್ನು ನಡೆಸಬೇಕು ಅಥವಾ ಕಚೇರಿಗಳನ್ನು ತೆಗಿಬೇಕನ್ನೋ ಉದ್ದೇಶದಿಂದ ಇವತ್ತು ಏನೊಂದು ಹಣಿ ಆಗ್ತಿದೆ. ಒಂದು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಒಂದು ಸುಮಾರು 70 ಲಕ್ಷ ರೂಪಾಯಿ ಒಂದು ಮೌಲ್ಯದ ಒಂದು ಕಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಇವತ್ತು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಒಂದು ಉದ್ಘಾಟನೆಗೆ ಸಿದ್ಧವಾಗಿದೆ ಅಂತ ಹೇಳ್ಬೋದು. ಈಗ ಸಾಕಷ್ಟು ಕಾರ್ಯಕರ್ತರು ಒಂದು ಹಳ್ಳಿಗಳಿಂದ ಅಥವಾ ದೂರದಿಂದ ಕೂಡ ಒಂದು ಈ ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಈಗಾಗಲೇ ಆಗಮಿಸುತ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕೆಪಿಸಿಸಿ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ಮತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಬಿ ಪಾಟೀಲ್ ಅವರು ಇಂದು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಲಿದ್ದಾರೆ. ಆದ್ರೆ ಒಟ್ಟಾರೆ ಅಂತಂದ್ರೆ ಈ ಎಲ್ಲಾ ನಾಯಕರು ಈ ಎಂದು ಕೂಡ ಒಂದು ಬೂತ್ ಮಟ್ಟದಲ್ಲಿ ಈ ರೀತಿ ಒಂದು ಕಚೇರಿಯನ್ನು ತೆಗೆಯುವ ಮೂಲಕ ಅಥವಾ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ಎಂದು ಕೂಡ ಮಾಡಿರಲಿಲ್ಲ. ಈಗಷ್ಟೇ ಏನೊಂದು ಪ್ರಬಲ ಸ್ಪರ್ಧೆಯಾಗಿ ಒಂದು ಏನ್ ಕಣಕ್ಕಿಳಿತಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಯಾವಾಗ ಬಿಜೆಪಿ ಸೇರಿದ್ರು ಅಥವಾ ತಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತಾರೋ ಅಂತ ಒಂದು ಕೇಳಿ ಬರ್ತಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೋ ಒಂದು ರೀತಿ ಬೆದರಿ ಇದ್ರ ಅಥವಾ ಉಮೇಶ್ ಜಾಧವ್ ಪ್ರಬಲ ಸ್ಪರ್ಧಿ ಹಾಕ್ತಾರ ಅನ್ನೋಂತಕ್ಕಂಥ ಆತಂಕ ಕೂಡ ಅವ್ರಿಗೆ ಕೂಡ ಕಾಡ್ತಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ತಳಮಟ್ಟದಲ್ಲಿ ಕೂಡ ಒಂದು ಯಾವಾಗ್ಲೂ ಕೂಡ ಈ ಒಂದು ರಾಜಕೀಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಒಂದು ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ತಳಮಟ್ಟದಲ್ಲಿ ಈ ರೀತಿ ಒಂದು ಕಚೇರಿಯನ್ನು ತೆಗೆಯುವ ಮೂಲಕ ಅಥವಾ ಕಾರ್ಯಕರ್ತರ ಸಭೆಯನ್ನು ಕೂಡ ಅವರೇ ಸ್ವತಃವಾಗಿ ನಡೆಸಿರ್ಲಿಲ್ಲ. ಈ ಒಂದು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆ ಮಾಡಿ ಮತ್ತು ಕಾರ್ಯಕರ್ತರ ಒಂದು ಸಭೆಯನ್ನು ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಸೋಲಿನ ಭೀತಿ ಇದೆ. ಹೀಗಾಗಿ ಒಂದು ಈ ರೀತಿ ಒಂದು ಬ್ಲಾಕ್ ಮಟ್ಟದ ಕಾರ್ಯಕರ್ತರ ಸಭೆ ಮತ್ತು ಕಚೇರಿಯನ್ನು ತೆಗೆದಿದ್ದಾರೆ ಮತ್ತು ಕ್ಷೇತ್ರದಲ್ಲಿ ಕೂಡ ಒಂದು ಈಗಾಗಲೇ ಓಡಾಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಆಗ್ತಿದ್ದಾರೆ ಅಂತ ಕೇಳಲಾಗ್ತಿದೆ. ನಮ್ರತಾ, ಓಕೆ, ಧನ್ಯವಾದ ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ.